ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾವು ನಿನ್ನೆ ಸಂಜೆ ನಮ್ಮ ಅತ್ತಿಗೆಯರ ಮನೆಗೆ ಬಂದಿದ್ವಿ, ಅಂದರೆ ಲೋಯಿ ಅವರ ದೊಡ್ಡಮ್ಮನ ಮಗಳು ಮನೆಗೆ ಬಂದಿದ್ವಿ, ಅಕ್ಕನ ಮನೆಗೆ. ಸೊ ನನಗೆ ಇವಾಗ ಅವರು ಅತ್ತಿಗೆ ಆಗಬೇಕು. ಸೊ ನಾನು ಸ್ಟಾರ್ಟಿಂಗಲ್ಲೇ ಮದುವೆ ಅದು ಒಂದು ಫಸ್ಟ್ ಹೊಸ ಜೋಡಿ ಟೈಮಲ್ಲಿ ಬಂದು ನೆಕ್ಸ್ಟ್ ಯಾವಾಗಲೂ ಜಾತ್ರೆ ಇತ್ತು ಅಂತ ಬಂದಿದ್ವಿ. ಅದಾದಮೇಲೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಿದ್ದೆ ಆ್ಯಂಡ್ ಪಾಪು ಹುಟ್ಟಿದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಅವರು ತುಂಬ ಸಲದಿಂದ ಕರಿತಾಯಿದ್ರು, ನನಗೆ ಬರೋಕ್ಕಾಗಿರಲಿಲ್ಲ. ಸೊ ಅಂತೂ ನಿನ್ನೆ ಬಂದ್ವಿ. ಸುಮ್ಮನೆ ಪ್ಲ್ಯಾನ್ ಏನಿರಲಿಲ್ಲ ಬರೋ ಥರದ್ದು. ಬೇಜಾರಾಗುತ್ತೆ, ಮನೆ ಹತ್ರನೇ ಇದ್ವಿ ಅಂತ ಪಾಪು, ನಾನು, ಲೋಯಿ ಆ್ಯಂಡ್ ಅವ್ರ ಅಮ್ಮ ಎಲ್ಲರೂ ಬಂದಿದ್ವಿ, ಉಳ್ಕೊಂಡಿದ್ವಿ. ಇವಾಗ ಪಾಪು ಮಲಗಿದ್ದಾನೆ, ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಹಾಕಿದ್ದೀನಿ. ಇನ್ನೇನು ಇವತ್ತು ಹೊರಡಬೇಕು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬಂದಾಗ ಒಂದೆರಡು ದಿನ ಉಳ್ಕೊಳ್ತೀವಿ. ಆ್ಯಂಡ್ ನಮ್ಮ ಪಾಪು ಹುಟ್ಟಿದ್ದು ಆಗಸ್ಟ್ 18 ಅಲ್ವಾ, ಆಗಸ್ಟ್ 20th ಹೊಸ ಮನೆ ಇತ್ತು. ಇವಾಗ ಹೊಲ್ದ ಹತ್ರ ಕಟ್ಕೊಂಡಿದ್ದಾರೆ, 1 ವರ್ಷ ಆಗಿಲ್ಲ ಇನ್ನೂ. ಆ್ಯಂಡ್ ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ನಾನು ನಿನ್ನೆ ಸಂಜೆ ಸನ್ಸೆಟ್ ಆಗೋದನ್ನೇ ಆ್ಯಂಡ್ ಬೆಳಿಗ್ಗೆ ಇವತ್ತು ಸನ್ರೈಸ್ ಆಗೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ನೋಡಿ, ಫುಲ್ಲು ಸುತ್ತ ಅಡಿಕೆ ಸಸಿನ ಬೇರೆಯವ್ರು ನೊಟ್ಟಿದ್ದಾರೆ ಆ್ಯಂಡ್ ತೆಂಗಿನ ಮರಗಳದ್ದೆಲ್ಲ ಇದೆ. ತುಂಬ ಚೆನ್ನಾಗಿದೆ ವೆದರ್. ಆ್ಯಂಡ್ ಪಾಪುದೆಲ್ಲ ಸ್ನಾನ ಆಗಿ ಮಲಗಿಸಾಯಿತು. ನಿನ್ನೆ ಸಂಜೆ ಒಬ್ಬಟ್ಟು ಎಲ್ಲ ಮಾಡಿದ್ರು, ಹಬ್ಬನ ಬಂದಿದ್ದೀವಿ ಅಂತ. ತುಂಬ ಚೆನ್ನಾಗಿ ಅನಿಸುತ್ತಲ್ವ ನೇಚರ್ ಹತ್ರ ಇದ್ದರೆ. ನನಗಂತೂ ಫುಲ್ ಖುಷಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆಲ್ರೆಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ವಿಡಿಯೋ ಮೂಲಕ. ಆ್ಯಂಡ್ ಇನ್ನೇನು ಹೇಳೋದು, ತುಂಬ ಚೆನ್ನಾಗಿದೆ ನಿಜವಾಗ್ಲೂ ವೆದರ್ ಎಲ್ಲ. ನೋಡಿ ತೋರಿಸ್ತೀನಿ. ಆಕಾಶ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಫುಲ್ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ನೇಚರ್ ಅಂದರೆ ಹೆಂಗಲ್ವ, ಒಂಥರ ನೆಮ್ಮದಿ, ಏನೋ ಒಂಥರ ಸಂತೋಷ ನೋಡಿದಾಗ. ಗಿಡ ಮರಗಳು, ಒಂಥರ ತಂಪಾಗಿ ಗಾಳಿ ಬೀಸೋದು ಅದೆಲ್ಲ. ಆ್ಯಂಡ್ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಚಳಿಗೆ ಫುಲ್ ಇರುವೆಗಳೆಲ್ಲ ಆಗ್ಬಿಟ್ಟಿದೆ ಅಲ್ಲಲ್ಲಿ, ಮಣ್ಣೆಲ್ಲ ಕೆರ್ಕೊಂಡು. ನೆನ್ನೆ ನಾನು ಸ್ವಲ್ಪ ಕಾಲಿಗೆಲ್ಲ ಕಚ್ಚಿಸ್ಕೊಂಡ್ಬಿಟ್ಟೆ ಹಿಂದ್ಗಡೆ. ಮನೆ ಇನ್ನೂ 1 ವರ್ಷ ಆಗಿಲ್ಲ. ಆ್ಯಂಡ್ ಕರು ನೋಡಿ ಕೂಗ್ತಾ ಇದೆ. ತುಂಬ ಚೆನ್ನಾಗಿದೆ ಒಂಥರ. ಇವಾಗ ಬಿಸಿಲು. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿಕೊಂಡು, ಲೋಯಿ ಅವರು ಸ್ವಲ್ಪ ಕೆಲಸ ಐತೆ ಹೋಗೋಣ ಅಂತ ಹೇಳಿದ್ದಾರೆ, ಅವರು ಬರ್ತಾರೆ ನಮಗೆ ಕರ್ಕೊಂಡು ಹೋಗೋಕ್ಕೆ. ಸೊ ಹಂಗಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬನ್ನಿ ತೋರಿಸ್ತೀನಿ. ಪಾಪು ಮಲಗಿದ್ದಾನೆ. ಸೊ ಇದು ನಮ್ಮ ಅತ್ತಿಗೆ ಮನೆ. ಪಾಪುಗೆ ಬಂದ ತಕ್ಷಣ ಮಲ್ಕೊಳ್ತಾನೆ ಅಂತ ಜೋಗಲ್ಲಿ ಕಟ್ಟಿದ್ವಿ. ನೋಡಿ ಅವನು ಮಲಗಿದ್ದಾನೆ, ಇನ್ನೂ ಎದಂಡಿಲ್ಲ. ಮೇ ಬಿ ಎದಂತಾನೆ ನಾವು ಹೊರಡೋ ಅಷ್ಟರಲ್ಲಿ ಅಂತ ಅವ್ನು ಮಲಗಿದ್ನಲ್ಲ. ಸೊ ನಾನು ಬೇಗ ರೆಡಿ ಆಗಿಬಿಟ್ಟೆ. ಒಂಥರ ತುಂಬ ಚೆನ್ನಾಗಿ ಫೀಲ್ಸ್ ಗುಡ್ ಅಂತ ಅನ್ಬೋದು. ಯಾಕೆಂದರೆ ಹಿಂದೆ ಸುತ್ತಮುತ್ತ ಗಿಡ ಮರಗಳೆಲ್ಲ ಇದೆಯಲ್ಲ. ಮನೆಯೂ ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಏನೇನು ಹೇಳೋದು, ಇವತ್ತು ಇನ್ನೇನು ಹೊರಡ್ತಿದ್ದೀವಿ. ನೆಕ್ಸ್ಟ್ ಸಲ ಬಂದಾಗ ಒಂದು 2 days ಏನಾದರೂ ಉಳ್ಕೊಂಡು ಹೋಗಬೇಕು. ಆ್ಯಂಡ್ ಟೆಂಪಲ್ ಕಟ್ತಾ ಇದ್ದಾರೆ ದೇವಸ್ಥಾನದ್ದು. ಅದ್ರದ್ದು ಇನಾಗ್ರೇಷನ್ ಆಗಸ್ಟ್ 10, 11, 12 ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ನಮ್ಮ ಅಂಕಲ್ ಮನೆ ಇದೆ, ಲೋಯಿ ಅವರ ಮಾಮರ ಮನೆ, ಅಲ್ಲಿಗೂ ಹೋಗಬೇಕು. ಆವಾಗಲೇ ಬೆಳಗ್ಗೆ ಹೋಗಿ ಬಂದ್ವಿ. ಸೊ ಇವಾಗ ಹೋಗ್ಬೇಕಾದ್ರೆ ಅಲ್ಲಿಂದ ಹೋಗಿ ಅಲ್ಲಿಂದನೇ ಊರಿಗೆ ಹೋಗಬೇಕು. ಲೋಯಿತ್ತು ಅವರು ಸ್ವಲ್ಪ ಕೆಲಸ ಇತ್ತು ಅಂತ ನಿನ್ನೆ ಬಂದು ಉಳ್ಕೊಂಡು ಮಾರ್ನಿಂಗ್ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋದರು. ಬರ್ತಾರೆ ಅಷ್ಟರಲ್ಲಿ ನಾನು ಹೊರಟಿದ್ದೀನಿ. ಸೊ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಪಾಪ ಮಲಗಿದ್ನಲ್ಲ ಹಾಗಾಗಿ. ಇನ್ನೇನು ತಿಂಡಿಗೆ ಇವತ್ತು ರೊಟ್ಟಿ ಮತ್ತು ಮುಳ್ಗಾಯಿಂದು ಚಟ್ನಿ ಮಾಡಿದರು. ಸೊ ತಿಂಡಿ ಎಲ್ಲ ತಿಂದಾಯಿತು. ನಿನ್ನೆ ಒಬ್ಬಟ್ಟು ಮತ್ತು ಕೋಸಂಬರಿ, ಅನ್ನ ಸಾಂಬಾರೆಲ್ಲ ಮಾಡಿದರು. ಇನ್ನೇನು ಆ್ಯಂಡ್ ನೋಡೋಣ. ಆ್ಯಂಡ್ ಪಾಪಗೆ ಇವತ್ತು ಕಿವಿ ಚುಚ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಲಾಸ್ಟ್ ಸಂಡೇ ಚುಚ್ಸೋಣ ಅಂತ ಹೇಳಿದ್ವಿ. ಬಟ್ ಅಪ್ಪ ತುಂಬ ಚಳಿ, ಅವತ್ತು ಮಳೆ ಬಂದಿತ್ತು, ಫುಲ್ ಮೋಡಾಗಿತ್ತು, ಕಿವಿ ಎಲ್ಲ ನೋವು ಬರುತ್ತೆ ಪಾಪುಗೆ, ಹಿಂಸೆ ಆಗುತ್ತೆ, ಬೇಡ ಅಂತ ಹೇಳಿದರು. ಹಾಗಾಗಿ ಇವತ್ತು ಗುರುವಾರ ಅಲ್ಲ, ಭಾನುವಾರ ಮತ್ತು ಗುರುವಾರ ಅಷ್ಟೇ ಅಂತ ಚುಚ್ಚಿಸ್ಬೇಕು. ಸೊ ಹಂಗಾಗಿ ಮನೆಗೆಲ್ಲ ಹೋಗಿ ತೊಗೊಂಬಂದಿದ್ದೀವಿ ಆಲ್ರೆಡಿ ಎಲ್ಲ ಪಾಪು ಚುಚ್ಸೋಕ್ಕೆ. ಅದು ನಾನು ನೆಕ್ಸ್ಟು ವ್ಲಾಗಲ್ಲಿ ಎಷ್ಟಿದೆ ಗ್ರಾಮು, ಅದು ಎಷ್ಟಾಯಿತು ಆ್ಯಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಹೋಗೋಣ. ಲೋಯಿ ಅವ್ರನ್ನ ಕರಿತಾ ಇದ್ದೀನಿ, ಬನ್ನಿ ನೀವು ಪಾಪನ ಚೆನ್ನಾಗಿ ಇದ್ಕೊಂಡು ಸಮಾಧಾನ ಮಾಡ್ತೀರಂತ. ಅವರು ನಾನು ಬರೋಲ್ಲ, ನನಗೆ ನೋಡೋಕ್ಕೆ ಹೆದರಿಕೆ ಆಗುತ್ತೆ, ಅಂದರೆ ಪಾಪು ಅಳ್ತಾನಲ್ಲ, ಯಾರಿಗೆ ಆದರೂ ಒಂಥರ ಅನಿಸುತ್ತೆ. ನಾನು ಬರೋಲ್ಲ, ನೀವೇ ಹೋಗಿ ಬನ್ನಿ, ನೀವು ನಿಮ್ಮ ಅಪ್ಪಾಜಿ ಅಂತೆಲ್ಲ ಹೇಳಿದ್ದಾರೆ ನಿಮ್ಮ ಅಣ್ಣ ಅಂತ. ನಾನು ಹಿಂಸೆ ಮಾಡಿ ಕರಿತಾ ಇದ್ದೀನಿ, ಅವರದ್ದು ಎತ್ಕೊಂಡು ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಸಮಾಧಾನ ಮಾಡ್ತಾರೆ ಮಗನ್ನ ಅಂತ. ನೋಡೋಣ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟು ಇವತ್ತು ಚುಚ್ಚಿಸ್ಬೇಕು ಆ್ಯಂಡ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ.
ನಾವು ಬುಧವಾರ ಸಂಜೆ ಹೋಗಿದ್ವಲ್ಲ, ಅವಾಗ ಆಲ್ಮೋಸ್ಟ್ 6 o'clock ಹತ್ರ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇತ್ತು ಅಂತ. ಅಂಡ್ ಸುತ್ತಮುತ್ತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಸಖತ್ತು ಖುಷಿ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಿತ್ತು ಅಂತ ನಿಜವಾಗ್ಲೂ ನೋಡಿ. ಅಂಡ್ ನೆಕ್ಸ್ಟ್ ನಾನು ಸೂರ್ಯ ಫುಲ್ ಮುಳುಗೋ ಟೈಮಲ್ಲಿ ಹೆಂಗ್ ಕಾಣಿಸ್ತಾ ಇತ್ತು ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದೀನಿ ಬ್ಲಾಗ್ನ. ಪಾಪು ಬಂದ ತಕ್ಷಣ ಕೆಳಗ್ ಬಿಟ್ವಿ, ಅದು ಹೊಸ ಟೈಲ್ಸ್ ಎಲ್ಲ ಫುಲ್ ಜಾರ್ತಿತ್ತು, ಅವನಿಗೆ ಕಂಫರ್ಟ್ ಆಗ್ತಿಲ್ಲ. ಕೊನೆಗೆ ಸಾಕ್ಸ್ ಎಲ್ಲ ಬಿಚ್ಚಾಕಿದ್ವಿ, ಅವನಂತೂ ಒಂದ್ ಹತ್ರ ಇರ್ತಾ ಇರ್ಲಿಲ್ಲ. ಅಂಡ್ ಕೊನೆಯಲ್ಲಿ ನೋಡಿ ಸೂರ್ಯ ಸನ್ಸೆಟ್ ಆಗ್ತಾ ಇದ್ದಿದ್ದು ಹಿಂದೆ ಎಷ್ಟು ಮೇಲಿದ್ದು ಎಷ್ಟು ತಗ್ಗಿಗೆ ಹೋಗ್ತಾ ಇತ್ತು ಮುಳುಗ್ತಾ ಇದ್ದಾಗ ನೋಡಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ನೆಮ್ಮದಿ ಫೀಲ್ ಆಗ್ತಾ ಇತ್ತು. ಅಂಡ್ ಸ್ವಲ್ಪ ಹೊತ್ತು ಆಯ್ತು ಅವಾಗೆಲ್ಲ ಹಂಗೆ ಸುಮ್ಮನೆ ನಾನು ಆಚೆ ಇದ್ದು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ, ಗಿಡ ಮರಗಳದ್ದು ಎಲ್ಲಾನು. ಅಂಡ್ ಹಸುಗಳನ್ನೆಲ್ಲ ಕಟ್ಟಾಕಿದ್ರು. ಅಂಡ್ ಅವಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ಕೊನೆಗೆ ಶುಂಠಿಗೆ ಅಂತ ಮೈಕ್ರೋ ಜೆಟ್ ಆನ್ ಮಾಡಿದ್ರಲ್ಲ ನೀರ್ನ, ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ. ಇವಾಗಂತೂ ಎಷ್ಟು ಬಿಸಿಲು ಅಂತಂದ್ರೆ ಮತ್ತೆ ಮಳೆ ಹೋಗ್ಬಿಟ್ಟಿದೆ, ಬಂದೇ ಇಲ್ಲ. ಸೊ ಹಂಗಾಗಿ ಎಷ್ಟು ನೀರು ಹೊಡೆದ್ರು ಸಾಕಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತಮುತ್ತ ವಾತಾವರಣ, ತುಂಬಾ ಚೆನ್ನಾಗಿದೆ. ಈ ರೀತಿ ಹೊಲತ್ರ ಹೊರ್ಗಡೆ ಇದ್ದಾಗ ಮನೆಗಳು ಏನೋ ಒಂಥರ ನೆಮ್ಮದಿ ಪರಿಸರ ಎಲ್ಲ ನೋಡ್ಕೊಂಡ್ರೆ ಖುಷಿ ಅಂತ ಅನ್ಸುತ್ತೆ. ಯಾವ್ದು ತಲೆಗೆ ಬೇಜಾರಾಗೋ ಸಂಗತಿನೇ ಇರಲ್ಲ ಅಂತ ನನ್ಗಂತ ಅನ್ಸುತ್ತೆ. ಬಿಕಾಸ್ ಪ್ರಕೃತಿ ಅಂದ್ರೇನೆ ಹಾಗೆ ಅಲ್ವಾ, ಅದು ಅಷ್ಟು ನೆಮ್ಮದಿ ಕೊಡುತ್ತೆ ಮನ್ಸಿಗೆ. ಗಿಡ ಮರಗಳು, ಹಸಿರು ಎಲೆ ಅಂಡ್ ಕೆಲವೊಂದು ಚಿಕ್ಕ ಪಕ್ಷಿಗಳು, ಆ ತರದ್ದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ. ಜೀವನದಲ್ಲಿ ಪ್ರಕೃತಿ ಇಲ್ದಲೇನೆ ಮನುಷ್ಯರು ಯಾವತ್ತೂ ಜೀವನ ಮಾಡಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಅಷ್ಟು ಉಪಯೋಗ ಮಾಡ್ಕೊಟ್ಟಿದೆ ನಮಗೆ ಪ್ರಕೃತಿ. ಆನಂತರ ನಾನು ಹಂಗೆ ಸ್ವಲ್ಪ ಅದ್ಲೆಲ್ಲ ಜಟ್ಟ ಆಗ್ತಾ ಇತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಮನೆಗೆ ವಾಪಸ್ ಬಂದೆ. ನೋಡಿ ಪಾಪು ಹೆಂಗ್ ಆಟ ಆಡ್ತಿದ್ದಾನೆ ಅಂತ. ಇವಾಗ ಕರೆಕ್ಟಾಗಿ ಅದಾದ್ರೆ 2-3 days ಸ್ವಲ್ಪ ಕುತ್ಕೊಳಕ್ ಟ್ರೈ ಮಾಡ್ತಿದ್ನಲ್ಲ, ಇವಾಗ ಸ್ವಲ್ಪ ಕುತ್ಕೊಳ್ತಾನೆ. ನೋಡಿ ಇವಾಗ ಸಾಕ್ಸು ಒಂದ್ ಸ್ವೆಟರ್ ಟೋಪಿ ಎಲ್ಲ ತೆಗ್ದಾಕಿದ್ವಿ. ಇವಾಗ ಸ್ವಲ್ಪ ಅವನಿಗೆ ಗ್ರಿಪ್ ಸಿಗ್ತದೆ, ಆದ್ರೂ ತುಂಬಾ ಜಾರ್ತಾ ಇತ್ತು ಟೈಲ್ಸ್. ಅಂಡ್ ಸ್ವಲ್ಪ ಅವನಿಗೆ ನಿದ್ದೆ ಬರಂಗ್ ಆಗಿತ್ತೇನೋ, ಅದಕ್ಕೆ ನೋಡೋಣ ಮಲಗ್ಸೋಣ ಅಂತ ಇದ್ವಿ. ಇವನು ನಮ್ಮ ಅತ್ತಿಗೆ ಮಗ ಪಾಪುಗೆ ಸುಮ್ನೆ ಬಬಲ್ಸ್ ಎಲ್ಲ ಬಿಟ್ಟು ತೋರ್ಸೋದಕ್ಕೆ ಅಂತ ಬಬಲ್ಸ್ ಬಿಡ್ತಾ ಇದ್ದ. ನಮ್ಮ ಅತ್ತಿಗೆ ಫುಲ್ ಅವ್ರಿಗೆ ಜಾರುತ್ತೆ, ನೀನ್ ಜಾಸ್ತಿ ಇದ್ ಮಾಡ್ಬಿಡ ಹಂಗೆ ಅಂತ ಹೇಳ್ತಾ ಇದ್ರು. ಒಂಥರ ಅವನು ಹಿಡಿಯೋಕೆಲ್ಲ ಹೋಗ್ತಾ ಇದ್ದ. ಮಕ್ಳೇ ಹಂಗಲ್ವಾ, ನಾವು ಅವಾಗೆಲ್ಲ ಸೋಪಿನ ನೀರೆಲ್ಲ ಹಾಕೊಂಡು ಬಬಲ್ಸ್ದು ಚಿಕ್ಕದವಾಗೆಲ್ಲ ಬರೋದು ನೆನಪಾಗುತ್ತೆ ಇವಾಗ ನೆನೆಸ್ಕೊಂಡು. ಇವಾಗೆಲ್ಲ 100 rupees ಕೊಟ್ಟೆಲ್ಲ ತಗೊಬೇಕು. ನಾವಿದ್ದಾಗ ಫುಲ್ ಸೋಪಿನ ನೀರು, ಶಾಂಪುದು. ಅಂಡ್ ಒಂದ್ಸಲ ಖಾಲಿ ಆದ್ರೆ ಅದಕ್ಕೆ ಮತ್ತೆ ಒಂದ್ 3-4 ಸಲ ಆ ತರ ಎಲ್ಲ ಗುಳ್ಳೆ ಬರೋ ತರದ್ದೆಲ್ಲ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ. ಅದ್ ನೆನಪಾಯ್ತು. ನಮ್ಮದಕ್ಕೆ ಪಾಪುನ ಇಟ್ಕೊಂಡಿದ್ರು ನೋಡಿ, ಸಂಜೆ ಟಿವಿ ನೋಡ್ಕೊಂಡು ಪಾಪುನ ಎಲ್ಲ ಆಟ ಆಡಿಸ್ಕೊಂಡು ಕೂತಿದ್ವಿ. ಅವನ್ಗಂತೂ ಫುಲ್ ಖುಷಿ. ಅಂಡ್ ಸ್ವಿಚ್ ಬೋರ್ಡ್ನೆಲ್ಲ ಇಟ್ಕೊಳಕ್ ಹೋಗ್ತಾ ಇದ್ದ, ಸುಮ್ನೆ ಇರ್ತಾನೆ ಇರ್ಲಿಲ್ಲ. ಅವನಂತೂ ಬರೀ ನಿಂತ್ಕೊಂತಾನೆ ಇರ್ತಾನೆ. ನಮ್ಮದಕ್ಕೆ ಇಟ್ಕೊಂಡ್ ಮಾತಾಡಿಸ್ತಾ ಇದ್ರು. ಅಂಡ್ ಪಾಪು ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಆರಾಮಾಗಿದ್ದಾನೆ ಇವಾಗ, ಫುಲ್ ಆಟ ಆಡ್ತಾನೆ. ಬಟ್ ಮಲ್ಗೋದೆ ಕಮ್ಮಿ, ಬರೀ ಆಟ ಆಡೋದು. ನೆಕ್ಸ್ಟ್ ಅವನಿಗೆ ಮಲಗ್ಸಕ್ಕೆ ಅಂತ ಜೋಕಾಲಿ ಅದು ಅಂದ್ರೆ ಸೀರೆ ಕಟ್ಟಿಸ್ತಾ ಇದ್ವಿ. ಅವ್ನು ಸುಮ್ನೆ ಅದ್ರಲ್ಲೇ ಮಲ್ಕೊಳ್ಳೋದು ಚೆನ್ನಾಗಿ ಅಂತ ನಮ್ಮ ಅತ್ತಿಗೆ ಮಗ ಕಟ್ಕೊಡ್ತಾ ಇದ್ದ. ನೈಟ್ ಊಟಕ್ಕೆ ಒಬ್ಬಟ್ಟು, ಕೋಸಂಬರಿ ಮತ್ತೆ ಅನ್ನ ಸಾಂಬಾರ್ ಎಲ್ಲ ಮಾಡಿದ್ರು. ನಾನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳೋದು ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಪಾಪುನ ಸುಮ್ನೆ ಮಲ್ಕೊಂಡ, ಬೆಳಗಿಂದ ಮಲ್ಗಿರ್ಲಿಲ್ವಲ್ಲ. ಅಂಡ್ ಅದ್ರ ಮಾರ್ನಿಂಗ್ 6:30 ಏನೋ ಆಗಿತ್ತು. ನಾನು ಏನು ಅಂತ ನೋಡ್ತಾ ಇದ್ದೆ, ಸೌಂಡ್ ಪಟ ಪಟ ಅಂತ ಕುಗ್ತಾ ಇದ್ದಂಗ್ ಸೌಂಡ್ ಆಯ್ತು. 6:30 ಆಗಿತ್ತು. ಪಾಪು ಒಂದ್ ಲೋಹಿತ್ ಮಲ್ಗಿದ್ರು, ನಾವು ರೂಮಲ್ಲಿ ಮಲ್ಗಿದ್ವಿ. ಎದ್ದು ನೋಡಿದಾಗ ಈ ಪಕ್ಷಿ ಕುಡ್ತಾ ಇತ್ತು, ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಂಗೆ ಖುಷಿ ಆಯ್ತು, ಅದಕ್ಕೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅದಾದ ನಂತರ ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಟ್ರು ನಮ್ಮ ಅತ್ತಿಗೆ. ಲೋಹಿತ್ ಇಲ್ಲ ಕೂತಿದ್ರು, ತುಂಬಾ ಚೆನ್ನಾಗಿ ಬಿಸಿಲು ಆಲ್ರೆಡಿ ಎದ್ತಾ ಇತ್ತು. ಹಂಗೆ ಕಾಫಿ ಕುಡಿತಾ ಕೂತಿದ್ವಿ, ಪಾಪುನ ಆಟ ಆಡಿಸ್ಕೊಂಡು. ಲೋಹಿತ್ ನೋಡ್ತಾನೆ ಇರ್ಲಿಲ್ಲ. ಆನಂತರ ಪಾಪುಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಮಾಮರ್ ಮನೆ ಒಂದ್ಸಲ ಹೋಗೋಣ. ನಾನು ಹೋಗಿರ್ಲಿಲ್ಲ ನಿನ್ನೆ, ಅಂದ್ರೆ ಬುಧವಾರ ಹೋಗಿದ್ವಲ್ಲ ಅವತ್ತು, ಹಂಗಾಗಿ ಹೋಗೋಣ ಅಂತ ಇದ್ರು. ಲೋಹಿತ್ಗೆ ಫುಲ್ ಕೆಲ್ಸ, ಫುಲ್ ಬಿಸಿ ಅವ್ರಂತೂನು. ಅನಂತರ ಮಾಮರ್ ಮನೆಗ್ ಬಂದ್ವಿ. ಇವಳು ನಮ್ಮ ಮಾಮನ್ ಮಗಳು ಅಮ್ಮು ಅಂತ ಇನ್ನೊಬ್ರು ಅಜ್ಜಿ ಕರೆದ್ರು ಅಂತ ಅವ್ರ ಮನೆಗೆ ಹೋಗ್ತಾ ಇದ್ವಲ್ಲ, ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಟೆಂಪಲ್ ಇನಾಗ್ರೇಷನ್ಗೆ ಎಲ್ಲ ರೆಡಿ ಆಗ್ತಾ ಇದೆ. ಅಂಡ್ ಈ ಕರು ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ತಂಗಿ ಮನೇಲಿ ನಮ್ಮ ಅತ್ತೆ ಮನೆದನ್ನ ನಮ್ಮ ಅತ್ತಿಗೆ ಮನೆಗೆ ಮಾರಿದ್ರು ಒಂದ್ ಹಸುನ. ಅದ್ರ ಕರು ನಮ್ಮ ಅತ್ತಿಗೆ ಪಾಟ್ಗೆಲ್ಲ ಸುಮ್ನೆ ಹಂಗೆ ಗಿಡ ಎಲ್ಲ ಹಾಕಿಟ್ಟಿದ್ರು. ಅದಕ್ಕೆಲ್ಲ ಮಳೆ ಬಂದಾಗ್ಲೇನೋ ಮಣ್ಣೆಲ್ಲ ಆಗ್ಬಿಟ್ಟಿತ್ತು. ಅಂಡ್ ಮೋಡ ಆಗಿತ್ತು. ನಾವು ಹೊರಟಾಗ ಸುಮಾರು 1 o'clock ಆಗಿತ್ತು. ಅವಾಗ ಅಷ್ಟರಲ್ಲಿ ಮೋಡ ಆಗಿತ್ತು. ಕರು ಎಲ್ಲ ಹುಲ್ ಮೇಯ್ತಾ ಇತ್ತು. ಅಂಡ್ ನಮ್ಮ ಅತ್ತಿಗೆ ಹಸುಗಳನ್ನ ಕಟ್ಟಾಕ್ ಬರಕ್ಕೆ ಅಂತ ಎಲ್ಲೋ ಹೊಲ್ದ ಹತ್ರ ಹೋಗಿದ್ರು.
ನೋಡಿ ಎಷ್ಟೋ ಚೆನ್ನಾಗಿ ಸುತ್ತಮುತ್ತ ಗಿಡ ಮರಗಳ ಮಧ್ಯೆ ಮನೆ ಇರೋದೊಂಥರ ನೆಮ್ಮದಿ ಅಂತಾನೆ ಹೇಳ್ಬೋದು. ತುಂಬಾ ಮೋಡ ಆದಂಗೆ ಆಗ್ಬಿಟ್ಟಿತ್ತು. ನಾನು ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕೆ ಒಂಥರ ಖುಷಿ ಅಲ್ವಾ ನೇಚರ್. ನನ್ಗಂತ ಸಖತ್ ಇಷ್ಟ. ನೋಡಿ ಸಿಲ್ವರ್ ಗಿಡಗಳು ಎಲ್ಲ ಹಾಕಿದ್ದಾರೆ. ಆನಂತರ ಸೊ ಇವಾಗ ಪಾಪು ಎದ್ದಿರಲಿಲ್ಲ. ನಾನು ನಮ್ಮ ಅಂಕಲ್ ಮನೆಗೆ ಹೋಗಿ ಬರೋಣ ತೆಗಿ ಅಷ್ಟರಲ್ಲಿ ಲೋಯಿ ನಾನು ಬರ್ತೀನಿ, ಆಮೇಲಿಂದ ಇಲ್ಲೇ ಅಕ್ಕರ ಮನೆಯಿಂದ ಹೋದ್ರಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವಾಗ ನಾನು ಅಂಕಲ್ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅಮ್ಮು ಆ್ಯಂಡ್ ಲೇಖಿತ್ತೆಲ್ಲ ಇದ್ದಾರೆ. ನೆನ್ನೆ ಎಲ್ಲ ಬಂದಿದ್ರು ಬೆಳಿಗ್ಗೆ ಇಲ್ಲಿ ನಮ್ಮ ಅತ್ತಿಗೆ ಮನೆ ಹತ್ರ ಅಲ್ವಾ, ಹಂಗಾಗಿ ಫುಲ್ಲು ಕುಂದಾಡ್ತಾರೆ, ಒಂದು ಹತ್ರ ನಿಲ್ಲೋದೇ ಇಲ್ಲ. ನಮ್ಮ ಪಾಪಗೆ ಒಂಥರ ಖುಷಿ ಮಕ್ಕಳು ನೋಡಿದ್ರೆ ಇವಾಗ ಮಕ್ಳಿಗೆ ಇಷ್ಟ ಅಲ್ವಾ, ಹಾಗಾಗಿ. ಸೊ ನಾನು ಅಷ್ಟರಲ್ಲಿ ಅವ್ನು ಎದ್ದೇಳೋ ಅಷ್ಟರಲ್ಲಿ ಹೋಗ್ಬೇಡ ಅಂತ ವೆಯ್ಟ್ ಮಾಡಿದೆ. ಅವ್ನು ಎದ್ದೇಳಲಿಲ್ವಲ್ಲ, ಅಷ್ಟರಲ್ಲಿ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀನಿ. ಇವರು ಸ್ವಲ್ಪ ಹೊಲ್ದ ಹತ್ರ ಇದೆ ಮನೆ, ಇವಾಗ ಕಟ್ಟಿರೋದು. ಆ್ಯಂಡ್ ಮುಂಚೆದು ಊರೊಳಗಿದೆ, ಅಲ್ಲಿ ಅಂಕಲ್ ಇದ್ದಾರೆ ಇನ್ನೊಬ್ಬರು, ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೋಯ್ತು ಅವರು ನಿನ್ನೆ ಮನೆ ಹತ್ರ ಇರೋ ಡ್ರೆಸ್ಸಲ್ಲೇ ಬಾ ಅಂತ ನಾನು ಜಸ್ಟ್ ಹಂಗೆ ಇದೊಂದು ಡ್ರೆಸ್ ಮತ್ತು ವೇಲ್ ಹಾಕ್ಕೊಂಡು ಬಂದಿದ್ದೆ ಹೊರಟು. ಸೊ ಇನ್ನೊಂದು ತೊಗೊಂಬಂದಿದ್ರು. ಇವಾಗ ಫ್ರೆಶ್ ಅಪ್ ಆಗಿದ್ನಲ್ಲ, ಮತ್ತೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗುತ್ತೆ ಅಂತ. ಇವಾಗ ಬನ್ನಿ ನಮ್ಮ ಅಂಕಲ್ ಮನೆಗೆ ಹೋಗ್ತಾ ಇದ್ದೀನಿ, ಹೋಗೋಣ. ಜಾಸ್ತಿ ದೂರ ಏನಾಗಲ್ಲ, ಒಂದು 3 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಆ್ಯಂಡ್ ಊರೊಳಗಡೆ ದೇವಸ್ಥಾನ ಎಲ್ಲ ಕಟ್ತಿದ್ದಾರೆ, ಇನಾಗ್ರೇಷನ್ ಆಗಸ್ಟ್ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದು ಅಷ್ಟರಲ್ಲಿ ನಮ್ಮ ಪಾಪು ಹತ್ತತ್ರ 1 ಇಯರ್ಗೆ ಒಂದು 4-5 ಡೇಸ್ ಇರುತ್ತೆ ಅಷ್ಟೇ. ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಆದಷ್ಟು ಟೆಂಪಲ್ ಯಾವ ರೀತಿ ಕಟ್ತಾ ಇದ್ದಾರೆ ಅಂತ. ನಮ್ಮ ಅತ್ತಿಗೆ ಮನೆದೂ ವರ್ಷದ ಹೊಸ ಮನೆ ಅದೇ ಟೈಮಿಗೆ ಬರುತ್ತೆ. ನಮ್ಮ ಪಾಪು ಬರ್ಡೇ ಆದ 2 ದಿನಕ್ಕೆ. ಸೊ ಏರ್ ವಾಶ್ ಎಲ್ಲ ಮಾಡ್ಕೊಂಡೆ ನೆನ್ನೆ, ಹಾಗೆ ಜಸ್ಟು ಹೇರ್ ವಾಶ್ ಮಾಡ್ಕೊಳ್ದಲ್ಲೇ ಫ್ರೆಶ್ ಅಪ್ ಆಗಿಲ್ಲ ಬಂದಿದ್ದೆ. ಇವತ್ತು ಇಲ್ಲೇ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಾಯಿತು. ಇಲ್ಲೇ ನೀರು ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ಲಿಲ್ಲ, ಫುಲ್ಲು ಆಯಿಲೆಲ್ಲ ಹೋಗಲೇ ಇಲ್ಲ ಅನ್ನೋ ಥರ ಆಯಿತು. ಇದೆ ನೋಡಿ ಟೆಂಪಲ್, ಅದು ಗೌರಮ್ಮ ಅಂತ ದೇವರು. ಆಕ್ಚುಲಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ, ಮುಂದೆ ಟೈಲ್ಸ್ ಎಲ್ಲಾನು ಹಾಕಿದ್ದಾರೆ. ನಾನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಸೈಡಲ್ಲಿ ಹೋಗ್ತಾ ಇದ್ನಲ್ಲ ರೋಡಲ್ಲಿ ಹಂಗೆ ತಗೊಂಡೆ. ಪ್ರತಿಯೊಂದು ವಿಗ್ರಹಗಳದ್ದು ಡಿಸೈನ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಕೆಲಸಗಳಿದೆ, ಇನ್ನು 2 ಮಂತ್ಸ್ ಟೈಮ್ ಇದೆ, ಮಾಡ್ತಾ ಇದ್ರು ಅವಾಗ. ಸೊ ಊರಿಗೆ ಬಂದ್ವಿ ಮನೆಗೆ. ಫುಲ್ಲು ನಾನಂತೂ ಬೆವ್ತೋಗ್ತಿದ್ದೀನಿ, ತುಂಬ ಬಿಸಿಲಿತ್ತು. ಆ್ಯಂಡ್ ಇವಾಗ ಬಂದ ತಕ್ಷಣ ಬೇಗ ಎಲ್ಲ ಫುಲ್ ಅಡುಗೆ ಮನೆಯೆಲ್ಲ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ತೆಗ್ದಿಟ್ಟಿದ್ದೀನಿ, ತೊಳ್ಕೊಬೇಕು. ಆ್ಯಂಡ್ ಫುಲ್ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಮೆಸ್ಸಿಯಾಗಿದೆ ಬ್ಯಾಗಲ್ಲಿ, ಪಾಪುಗೆ ಬಟ್ಟೆಗಳು ಅದು ಇದು ತೊಗೊಂಡೋಗಿದ್ದು. ಆ್ಯಂಡ್ ನಂಗೆ ಮಡ್ಲಕ್ಕೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಫುಲ್ಲು ತೆಗ್ದಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಪಾತ್ರೆ ಸ್ವಲ್ಪ ವಾಶ್ ಮಾಡಿಕೊಳ್ಬೇಕು, ತುಂಬ ಬಿಸಿಲಿತ್ತು ಅಂತ ನೆರಳಿಗೆ ಇಟ್ಕೊಂಡಿದ್ದೀನಿ, ಬಕೆಟನ್ನು ಇಟ್ಕೊಂಡು ತೊಗೊಳ್ಳೋಣ ಅಂತ. ಆ್ಯಂಡ್ ಫುಲ್ಲು ಅಡುಗೆ ಮನೆಯೆಲ್ಲ ಹೊಲಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ರೈಸ್ ಆಲ್ರೆಡಿ ಮಾಡಿದ್ದೀನಿ, ಸಾಂಬಾರು ನೋಡಬೇಕು ಹೆಂಗೋ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಪಾಯಸ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಅತ್ತಿಗೆ ಮನೆಗೆ ಮತ್ತೆ ರಿಟರ್ನ್ ಹೋಗೋಕ್ಕೆ ಆಗಲಿಲ್ಲ, ಪಾಪ ಏನು ಅಂದ್ಕೊಂಡ್ರು ಏನೋ. ನೆಕ್ಸ್ಟ್ ಟೈಮ್ ಹೋದಾಗ ಹೋಗ್ಬೇಕು. ಲೋಯಿ ಅವ್ರಿಗೆ ಯಾವಾಗಲೂ ಅರ್ಜೆಂಟೇ ಇರುತ್ತೆ ಕೆಲಸ, ಹಂಗಾಗಿ ಮತ್ತೆ ನಂಗೆ ಓಕೆ ಆಗಲಿಲ್ಲ. ಮಾಮಾರ ಮನೆಗೆ ಹೋಗಿದ್ನಲ್ಲ, ಅಲ್ಲಿಂದನೇ ಹಂಗೆ ಬಂದೆ. ಅವ್ರ ಪಾಪನೆಲ್ಲ ಕರ್ಕೊಂಡು ಬಂದರು ಅಲ್ಲಿಗೆ. ಸೊ ಅಲ್ಲೇ ರೋಡಲ್ಲಿ ಬೈಕ್ ಹತ್ಕೊಂಡು ಬಂದ್ವಿ. ಆ್ಯಂಡ್ ಫುಲ್ಲು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಎಷ್ಟು ಸ್ವಲ್ಪ ಪಾತ್ರೆಗಳಿದೆ ಅಷ್ಟೇ, ಅಷ್ಟನ್ನು ವಾಶ್ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳಾಯಿತು. ಪಾಪದ ಕೆಲವೊಂದು ಬಟ್ಟೆಗಳಲ್ಲಿ ತೊಳೆದಾಕಿದ್ನಲ್ಲ, ಅದನ್ನು ಇನ್ನೇನು ಸ್ವಲ್ಪ ಡ್ರೈ ಆಗಬೇಕಿತ್ತು ಅಷ್ಟೇ. ಇವಾಗ ಅದನ್ನು ಒಣಗಾಕಾಯಿತು. ಆ್ಯಂಡ್ ಇನ್ನೇನಿಲ್ಲ, ನೆಕ್ಸ್ಟು ನಾನಿವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಟ್ಟು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಫೈನಲಿ ಪಾತ್ರೆ ಎಲ್ಲ ತೊಳ್ಕೊಂಬಂದಾಯಿತು. ಸೊ ಇದನ್ನು ಜೋಡಿಸ್ಕೊಬೇಕು. ಪಾಪಕ್ಕೆ ಸ್ವಲ್ಪ ಹಾಲು, ಅನ್ನ, ಉಪ್ಪು, ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿಸಿದ್ದಾರೆ. ಸೊ ಅವನಿಗೆ ಬಿಸಿನೀರು ಇಟ್ಟಿದ್ದೀನಿ ಕಾಯಕ್ಕೆ. ಪಾಪುಗೆ ಇವತ್ತು ಕಿವಿ ಚುಚ್ಚಿಸ್ಬೇಕು ಅನ್ಕೊಂಡಿದ್ನಲ್ಲ, ಬಟ್ ಇವತ್ತು ಅದು ಪ್ಲಾನ್ ಫ್ಲಾಪ್ ಆಯ್ತು. ಬಿಕಾಸ್ ಅಪ್ಪಾಜಿ ಮತ್ತೆ ನಮ್ಮ ಅಣ್ಣಂಗೆ ಸ್ವಲ್ಪ ಕೆಲಸ ಇತ್ತಂತೆ, ಹಂಗಾಗಿ. ಸೊ ಸಂಡೇ ಮಿಸ್ ಮಾಡ್ದಲೆ ಮಾರ್ನಿಂಗ್ ಬೇಗನೆ ಹೋಗಿ ಚುಚ್ಚಿಸ್ಕೊಂಬರೋಣ ಅಂತ ಹೇಳಿದ್ದಾರೆ. ಅಲ್ಲಿಂದ ಬಂದ್ವಿ, ಊಟ ಎಲ್ಲ ಮಾಡಿದೆ. ಕೊನೆಗೆ ಮತ್ತೆ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಸೊ ನೋಡಿ ಪಾಪ ಇವತ್ತು ಮಲ್ಕೊಳ್ಳೇ ಇಲ್ಲ, ಬರೀ ಆಟ. ನೈಟ್ ಸುಮ್ಮನೆ ಮಲ್ಕೊಳ್ತಾನೆ. ನೋಡಿ ಹೆಂಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ.
ಹೋಪ್ ನಿಮ್ಗೆ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒಂದು ಹೊಸ ಬ್ಲಾಗ್ ಜೊತೆ ಒಂದು ಹೊಸ ಕಂಟೆಂಟ್ ಅಲ್ಲಿ ಸಿಗೋಣ. ಅಂಡ್ ನಮ್ಮ ಅದಕ್ಕೆ